ವಿಜಯ್ ರಾಘವೇಂದ್ರ ಎರಡನೇ ಮದುವೆ ಆದ್ರ ವಿಜಯ್ ರಾಘವೇಂದ್ರ. ಹೌದು ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಸ್ಪಂದನ ಅವರನ್ನು ಬಿಟ್ಟು ನಾನು ಯಾರನ್ನ ಮದುವೆ ಆಗೋದಿಲ್ಲ, ಸೊ ಸ್ಪಂದನನೇ ನನಗೆ ಎಲ್ಲ, ತುಂಬ ಒಂದು ಮಾತುಗಳನ್ನು ಹೇಳಿದರು. ತುಂಬ ಅಂದರೆ ತುಂಬ, ಸ್ಪಂದನ ಅವರನ್ನು ಬಿಟ್ಟು ನಾನು ಯಾರನ್ನ ಮದುವೆ ಆಗೋದಿಲ್ಲ, ಅವಳೇ ನನಗೆ ದೇವತೆ, ಸೊ ಅವಳನ್ನು ನಾನು ತಲೆ ಮೇಲೆ ಇಟ್ಕೊಂಡಿದ್ದೀನಿ, ಅವಳೇ ನನ್ನ ಸರ್ವಸ್ವ ಅನ್ನೋ ಮಾತನ್ನು ಒಂದು ವಿಜಯ್ ರಾಘವೇಂದ್ರ ಅವರು ಹೇಳಿದರು. ಸೊ ಈಗ ಯಾಕೆ ಈ ರೀತಿ ಮಾಡಿದ್ರು, ಯಾರೊಂದಿಗೆ ಮದುವೆ ಆದರು, ಸೊ ಅಷ್ಟಕ್ಕೂ ಆ ಡಾಕ್ಟರ್ ಯಾರು, ಮದುವೆ ಆಗಿರುವಂಥ ಡಾಕ್ಟರ್ ಯಾರು, ಸೊ ಏನು ಕತೆ, ತಮ್ಮ ಮಗನಿಗೋಸ್ಕರ ಏನಾದರೂ ಮದುವೆ ಆದ್ರಾ, ಏನಾಯಿತು ಅಷ್ಟಕ್ಕೂ ವಿಜಯ್ ರಾಘವೇಂದ್ರ ಅವರ ಬದುಕಿನಲ್ಲಿ, ಮದುವೆ ಆಗೋಲ್ಲ ಅಂತಕ್ಕಂಥದ್ದವರು ಮದುವೆಯನ್ನು ಯಾಕೆ ಆದರು ವಿಜಯ್ ರಾಘವೇಂದ್ರ ಅವರು, ಅಷ್ಟಕ್ಕೂ ಆ ಡಾಕ್ಟರ್ ಅವರ ಜೊತೆ ಯಾಕೆ ಮದುವೆ ಆದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಾನಿವತ್ತು ಬಂದಿದ್ದೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ವಿಜಯ್ ರಾಘವೇಂದ್ರ ಅವರನ್ನು ಸ್ಪಂದನ ಅವರನ್ನು ಕಳ್ಕೊಂಡಾಗ ತುಂಬಾ ಒಂದು ದುಃಖದಲ್ಲಿದ್ದರು. ವಿಜಯ್ ರಾಘವೇಂದ್ರ ಹಾಗೆ ಸ್ಪಂದನ ಯಾವ ರೀತಿಯಾಗಿ ಇದ್ರಪ್ಪ ಅಂತಂದರೆ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲೇ ಮೆಚ್ಚುವಂಥ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ಜೋಡಿ, ಆ ರೀತಿಯಾಗಿ ಒಂದು ಒಳ್ಳೆಯ ಜೋಡಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಸ್ಪಂದನ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಯಾವ ರೀತಿಯಾಗಿದ್ರಪ್ಪ ಅಂತಂದರೆ, ಸ್ಪಂದನ ಹಾಗೆ ವಿಜಯ್ ರಾಘವೇಂದ್ರ ಇಬ್ಬರು ಕೂಡ ಒಂದು ಊಹಿಸಲಾಗದ ಜೋಡಿ, ಒಂದು ರಾಧಾಕೃಷ್ಣ ಥರ ಒಂದು ಇಬ್ಬರು ಕೂಡ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ರು. ಇಬ್ಬರು ತುಂಬ ಚೆನ್ನಾಗಿಯೇ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ತಾಯಿದ್ರು. ಇಬ್ಬರು ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ತಾ ಇದ್ರು. ಇದ್ದಕ್ಕಿದ್ದಂತೆ ದುರಾದೃಷ್ಟವಶಾತ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ವಿಧಿಯ ಆಟ, ದೇವರು ಆ ಸ್ಪಂದನ ಅವರನ್ನು ಕರೆದುಕೊಂಡ್ಬಿಟ್ಟ. ದೇವರಿಗೆ ಇಷ್ಟ ಇಲ್ವೇನೋ. ಸೊ ಒಂದು ಮೊನ್ನೆ ಅಷ್ಟೇ ಒಂದು ದಿಲೀಪ್ ರಾಜ್ರವರ ಹೆಂಡತಿಯವರು ಹೇಳಿದ್ದಾರೆ. ಸೊ ದಿಲೀಪ್ ರಾಜ್ರವರು ಒಂದು ಅಗಲಿಕೆಯ ನಂತರ ದಿಲೀಪ್ ರಾಜ್ರವರ ಪತ್ನಿಯಾದಂಥ ಒಂದು ವಿದ್ಯಾ ಅವರು ಒಂದು ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಚೆನ್ನಾಗಿ ಇರಬೇಡಿ, ಯಾರು ಕೂಡ ತುಂಬ ಚೆನ್ನಾಗಿ ಗಂಡ ಹೆಂಡತಿ ಜೊತೆ ತುಂಬ ಚೆನ್ನಾಗಿರಬೇಡಿ, ದೇವರಿಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ದೇವರು ಕರ್ಕೊಂಡು ಬಿಡ್ತಾನೆ. ಸೊ ಯಾರು ತುಂಬ ಚೆನ್ನಾಗಿರ್ತಾರೋ ಅವರನ್ನು ಕರ್ಕೊಂಡು ಬಿಡ್ತಾನೆ, ಯಾರು ಜಗಳವನ್ನು ಆಡ್ತಾ ಒಂದಿಷ್ಟು ಡಿವೋರ್ಸ್ ಮ್ಯಾಟ್ರಿಗೆ ಹೋಗ್ತಾರೋ ಅವರನ್ನು ತುಂಬ ಚೆನ್ನಾಗಿ ಇಡ್ತಾನೆ. ಸೊ ಎಚ್ಚರಿಕೆ, ದೇವರು ಇದ್ದಾನೆ ಅನ್ನೋ ಮಾತನ್ನು ಇಲ್ಲಿ ಒಂದು ದುಃಖದಿಂದ, ತುಂಬ ದುಃಖದಲ್ಲಿ ವಿದ್ಯಾ ಅವರು ಹೇಳಿದ್ದಾರೆ. ಇನ್ನು ಮೇಘನಾ ರಾಜ್ ಅವರ ಬಗ್ಗೆ ಏನು ಕೆಲವೊಂದಿಷ್ಟು ಸುದ್ದಿಗಳು ಎದ್ದಿದ್ವು. ಮೇಘನಾ ರಾಜ್ ಹಾಗೆ ವಿಜಯ್ ರಾಘವೇಂದ್ರ ಅವರು ಮದುವೆಯನ್ನು ಆಗ್ತಾರೆ, ಎರಡನೇ ಮದುವೆಯನ್ನು. ಅವ್ರಿಗೂ ಕೂಡ ಒಬ್ಬ ಮಗನಿದ್ದಾನೆ, ಇವ್ರಿಗೂ ಕೂಡ ಒಬ್ಬ ಮಗನಿದ್ದಾನೆ. ಇಬ್ಬರು ಕೂಡ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ, ಆ ಮಕ್ಕಳು ಕೂಡ ಪಾಲನೆ ಪೋಷಣೆ ಆಗ್ತವೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸನ್ನು ಎಬ್ಸಿದ್ರು. ಅದಕ್ಕೆ ವಿಜಯ್ ರಾಘವೇಂದ್ರ ಅವರು ಕೂಡ ಸ್ಪಷ್ಟನೆಯನ್ನು ನೀಡಿದರು. ಇಲ್ಲ, ನಾನು ಮೇಘನಾ ರಾಜ್ ಯಾವುದೇ ಮದುವೆ ಆಗ್ತಿಲ್ಲ, ನಮ್ಮಿಬ್ಬರ ನಡುವೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಮೇಘನಾ ರಾಜ್ ರವರ ಬಗ್ಗೆ, ಒಂದು ಚಿರಂಜೀವಿ ಸರ್ಜಾ ಅವರ ಬಗ್ಗೆ ನನಗೆ ಒಂದು ಒಳ್ಳೆಯ ಮನದಲ್ಲಿ ಒಂದು ಭಾವನೆ ಇದೆ, ಸೊ ಅದನ್ನು ಹಾಳು ಮಾಡಿಬಿಡಿ ಅನ್ನೋ ಮಾತನ್ನು ಇಲ್ಲಿ ಹೇಳಿದರು. ನೀವು ನೋಡಬೇಕಪ್ಪ ಅಂತಂದರೆ, ಈ ಡಾಕ್ಟರ್ ಅವರನ್ನು ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಏನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೋಟೋಗಳು ವೈರಲ್ ಆಗ್ತಾ ಇವೆ. ಸೊ ಅಷ್ಟಕ್ಕೂ ಯಾರು ಈ ಡಾಕ್ಟರ್, ಏನಾಯಿತು, ಏನಾದರೂ ಒಪ್ಕೊಂಡ್ರಾ, ವಿಜಯ್ ರಾಘವೇಂದ್ರ ಅವರು ಮದುವೆಯನ್ನು ಆದ್ರಾ, ಇದ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ಸ್ನೇಹಿತರೆ, ಆ ಫೋಟೋದಲ್ಲಿ ವೈರಲ್ ಆಗ್ತಿರ್ತಕ್ಕಂಥ ಹುಡುಗಿ ಯಾರಪ್ಪ ಅಂತಂದರೆ ಅನನ್ಯ ಅಂತಕ್ಕಂಥವ್ರು. ಅವರು ಒಂದು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ದಾರೆ. ಸೊ ಅವರು ಯಾಕೆ ಒಂದು ಫೋಟೋಗಳು ವೈರಲ್ ಆಗ್ತವೆ ವಿಜಯ್ ರಾಘವೇಂದ್ರ ಅವರು ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ, ಖಂಡಿತವಾಗ್ಲೂ ಸ್ನೇಹಿತರೆ ಅಂದುಕೊಂಡಂತೆ ಏನು ಮದುವೆ ವಿಚಾರ ಆಗಲಿ ಏನೂ ಕೂಡ ಇಲ್ಲ. ಖಂಡಿತವಾಗ್ಲೂ ಇವರು ಕೂಡಿ ಒಂದು ಫಿಲ್ಮನ್ನು ಮಾಡ್ತಾ ಇದ್ದಾರೆ. ಆ ಫಿಲ್ಮ್ನಲ್ಲಿ ನಟಿಸಿದಂಥ ಒಂದು ವೇಳೆಯಲ್ಲಿ ತುಂಬಾ ಅವರು ಕ್ಲೋಸ್ ಆಗಿರ್ತಕ್ಕಂಥ ಒಂದು ಮೂಮೆಂಟ್ಗಳನ್ನು ಒಂದು ಕ್ಯಾಪ್ಚರ್ ಮಾಡಿ ಆ ಒಂದು ಮೂಮೆಂಟ್ಗಳನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ತುಂಬಾ ಒಂದು ಸುದ್ದಿಗಳು ಹರಡ್ತಾ ಇವೆ. ಸೊ ಖಂಡಿತವಾಗ್ಲೂ ಸ್ನೇಹಿತರೆ, ವಿಜಯ್ ರಾಘವೇಂದ್ರ ಅವರು ಮೊದಲು ಯಾವ ರೀತಿಯಾಗಿದ್ರು ಈಗಲೂ ಕೂಡ ಅದೇ ರೀತಿಯಾಗಿದ್ದಾರೆ. ಅದೇ ಲಾಯಲ್ಟಿಯೇ ವಿಜಯ್ ರಾಘವೇಂದ್ರ ಅವರು ಕೂಡ ಆಗಿದ್ದಾರೆ. ಸೊ ಇವರು ಯಾವತ್ತೂ ಕೂಡ ಬದಲಾಗೋದಿಲ್ಲ, ಅದೇ ರೀತಿಯಾಗಿರ್ತಾರೆ ಅನ್ನೋದು ಅಭಿಮಾನಿಗಳ ಆಶಯವಾಗಿದೆ. ಸೊ ವಿಜಯ್ ರಾಘವೇಂದ್ರ ಅವರ ಈ ಒಂದು ವಿಚಾರದ ಬಗ್ಗೆ ಏನು ಅನ್ನಿಸುತ್ತೆ, ಅವರು ಸ್ಪಂದನ ಅವರೊಂದಿಗೆ ಅವರ ನೆನಪಿನಲ್ಲೇ ಇರಬೇಕಾ ಅಥವಾ ಇವರು ಒಂದು ಎರಡನೇ ಮದುವೆನ ಆಗಬೇಕಾ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.